ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 18 ದೃಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದುದ್ಮುಃ ಪೃಥಕ್ ಪೃಥಕ್. ಈ ಶ್ಲೋಕದ ಅರ್ಥ: ಭೂಲೋಕದ ಒಡೆಯನೇ, ದೃಪದ ಮತ್ತು ದ್ರೌಪದಿಯ ಪುತ್ರರು ಮತ್ತು ಪರಾಕ್ರಮಿ ಶಸ್ತ್ರಸಜ್ಜಿತ ಸುಭದ್ರೆಯ ಪುತ್ರನು ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಅಂದರೆ ಕೌರವ ಸೇನೆಯಲ್ಲಿರುವ ಮಹಾರಥರು, ರಾಜರು ಮತ್ತು ಸೈನಿಕರು ದೃಪದ, ದ್ರೌಪದಿಯ ಪುತ್ರರು. ಅಭಿಮನ್ಯು ಮುಂತಾದವರು ತಮ್ಮ ಶಂಖಗಳನ್ನು ಭಿನ್ನ ಭಿನ್ನವಾಗಿ ವಿವಿಧ ದಿಕ್ಕುಗಳಿಂದ ಮೊಳಗಿಸಿದರು ಎಂದು ಸಂಜಯನು ಧೃತರಾಷ್ಟ್ರನಿಗೆ ವಿವರಿಸುತ್ತಾನೆ. ಇದು ಯುದ್ಧ ಪ್ರಾರಂಭವಾಗುವ ಸಂಕೇತವಾಗಿತ್ತು. ಇದರ ಭಾವಾರ್ಥವನ್ನು ನೋಡುವುದಾದರೆ, ಭಗವದ್ಗೀತೆಯ ಮಹಾಯುದ್ಧ ಮಹಾಭಾರತದಲ್ಲಿ ಪ್ರತಿಪಾದಿತವಾಗಿರುವ ಅತ್ಯಂತ ಪ್ರಮುಖ ಮತ್ತು ಗಂಭೀರ ಘಟನೆಯಾಗಿದೆ. ಈ ಯುದ್ಧವು ಕೇವಲ 2 ಕುಟುಂಬಗಳ, ಕೌರವರು ಮತ್ತು ಪಾಂಡವರು ಮಧ್ಯಗಿನ ಸಂಘರ್ಷವಲ್ಲ. ಇದು ಸಮಗ್ರ ಧರ್ಮ, ನೀತಿ, ರಾಜಕೀಯ ಮತ್ತು ಮಾನವೀಯ ಕರ್ತವ್ಯಗಳ ಸಂಕೀರ್ಣತೆಯನ್ನು ಪ್ರತಿಬಿಂಬಿಸುವುದರಲ್ಲಿ ವಿಶೇಷವಾಗಿದೆ. ಯುದ್ಧದ ಹಿನ್ನೆಲೆ ತಿಳಿದುಕೊಳ್ಳುವುದು ಅದರ ಅರ್ಥವನ್ನು ಗ್ರಹಿಸುವುದಕ್ಕೆ ಬಹುಮುಖ್ಯ. ಯುದ್ಧವು ದೇವರು, ರಾಜತಂತ್ರ, ಮಾನವೀಯ ಸಂಬಂಧಗಳು ಮತ್ತು ವೈಯಕ್ತಿಕ ಆಸೆಗಳ ನಡುವಣ ದ್ವಂದ್ವವನ್ನು ಪ್ರತಿಬಿಂಬಿಸುತ್ತದೆ. ಕೌರವರ ಪರವಾಗಿ ದುರ್ಯೋಧನ, ಅದನುಸಾರವಾಗಿ ಪಾಂಡವರ ಪರವಾಗಿ ಯುದ್ಧದಲ್ಲಿ ಭಾಗವಹಿಸಿರುವ ರಾಜಕುಮಾರರು, ಯೋಧರು ಮತ್ತು ಧರ್ಮಪಾಲಕರು ಈ ಯುದ್ಧದ ತೀವ್ರತೆಯನ್ನು ಹೆಚ್ಚಿಸುತ್ತಾರೆ. ಈ ಯುದ್ಧವು ಭೂಮಿಯ ಎಲ್ಲಾ ಭಾಗಗಳನ್ನು ಮಿಶ್ರಿತವಾಗಿ ಪ್ರಭಾವಿಸುತ್ತದೆ. ಇದು ಕೇವಲ ಒಂದು ಕುಟುಂಬದ ಅಥವಾ ಪ್ರದೇಶದ ಮಟ್ಟದ ಸಂಘರ್ಷವಲ್ಲ. ಎಲ್ಲ ರಾಜ್ಯಗಳ ಮತ್ತು ದೇಶದ ಭವಿಷ್ಯಕ್ಕೆ ಸಂಬಂಧಪಟ್ಟ ಮಹಾಘಟನೆಯಾಗಿದೆ. ಈ ಸಂದರ್ಭಗಳಲ್ಲಿ ಧೃತರಾಷ್ಟ್ರನ ಪಾತ್ರ ಅತ್ಯಂತ ವಿಶೇಷವಾಗಿದೆ. ಕರ್ಮಪರಾಯಣ ರಾಜನಾಗಿ ಧೃತರಾಷ್ಟ್ರನು ರಾಜಕೀಯ ಶಕ್ತಿಯನ್ನು ಹೊಂದಿದ್ದರು. ಕಣ್ಣಿಮಾಡದೆ ಯುದ್ಧದ ಫಲಿತಾಂಶವನ್ನು ಎದುರಿಸುವುದು ಅವನ ಧರ್ಮ ಮತ್ತು ಜವಾಬ್ದಾರಿಯಲ್ಲಿತ್ತು. ಯುದ್ಧ ಪ್ರಾರಂಭವಾಗುವ ಮುನ್ನ ಧೃತರಾಷ್ಟ್ರನು ಸಂಜಯನಿಂದ ಯುದ್ಧದ ವರದಿ ಕೇಳುತ್ತಾನೆ. ಸಂಜಯನು ಯುದ್ಧದ ಪ್ರಸಂಗ, ಯೋಧರ ತಂತ್ರಗಳು, ಧೈರ್ಯ ಮತ್ತು ಸಮರದ ನಿಯಮಗಳ ಬಗ್ಗೆ ವಿವರಿಸುತ್ತಾನೆ. ಈ ಸಂದರ್ಭದಲ್ಲಿ ಧೃತರಾಷ್ಟ್ರನು ಭೂಮಿಯ ಅಧಿಪತಿ ಎಂಬ ಪದಬಳಕೆ ಮೂಲಕ ತನ್ನ ರಾಜ್ಯಪಾಲನದ ಕರ್ತವ್ಯವನ್ನು ನೆನಪಿಸಿಕೊಳ್ಳುತ್ತಾನೆ. ಇದು ಕೇವಲ ರಾಜಕೀಯ ಅಧಿಕಾರವನ್ನು ಮಾತ್ರ ಸೂಚಿಸುವುದಲ್ಲ, ಭೂಮಿಯ ಭವಿಷ್ಯವನ್ನು ನಿರ್ವಹಿಸುವ ನೈತಿಕ ಹೊಣೆಗಾರಿಕೆಯೂ ಒತ್ತಿ ಹೇಳುತ್ತದೆ. ಧೃತರಾಷ್ಟ್ರನ ಪ್ರಶ್ನೆಗಳು ಮತ್ತು ಆತಂಕಗಳು 2 ಪ್ರಮುಖ ಆಯಾಮಗಳನ್ನು ಒಳಗೊಂಡಿವೆ. ಮೊದಲನೆಯದಾಗಿ, ಅವನು ರಾಜಕೀಯ ಶಕ್ತಿಯನ್ನು ಹೊಂದಿದ್ದನು. ಆ ಶಕ್ತಿ ಮೂಲಕ ಯುದ್ಧವನ್ನು ನಿಲ್ಲಿಸಲು ಅಥವಾ ತಡೆಗಟ್ಟಲು ಸಾಧ್ಯವಾಗಿತ್ತು. ಎರಡನೆಯದಾಗಿ, ಅವನು ತನ್ನ ಕಂದಾಯ ಮತ್ತು ಕುಟುಂಬದ ಭದ್ರತೆ, ದೇಶದ ನೈತಿಕ ಹಾಗೂ ಮಾನವೀಯ ಪರಿಪಾಠಗಳ ಬಗ್ಗೆ ಜವಾಬ್ದಾರಿಯಾಗಿದ್ದನು. ಈ 2 ಆಯಾಮಗಳು ಅವನ ಮನಸ್ಸಿನಲ್ಲಿ ತೀವ್ರ ಸಂಕೋಚವನ್ನು ಸೃಷ್ಟಿಸುತ್ತವೆ. ಧೃತರಾಷ್ಟ್ರನು ತನ್ನ ಆಸಕ್ತಿಯೊಂದಿಗೆ, ರಾಜಕೀಯ ಸಾಮರ್ಥ್ಯದೊಂದಿಗೆ, ನೈತಿಕ ಜವಾಬ್ದಾರಿಯ ನಡುವಣ ಸಮತೋಲನವನ್ನು ಸಾಧಿಸುವ ಪ್ರಯತ್ನವನ್ನು ಮಾಡುವುದನ್ನು ನಾವು ಭಗವದ್ಗೀತೆಯಲ್ಲಿ ಕಾಣುತ್ತೇವೆ. ಈ ಸಂದರ್ಭದಲ್ಲಿ ಸಂಜಯನ ವರ್ತನೆ ಕೂಡ ಗಮನಾರ್ಹ. ಅವನು ಧೃತರಾಷ್ಟ್ರನ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸುತ್ತಾನೆ. ಯುದ್ಧದ ದೃಶ್ಯಗಳನ್ನು ತಕ್ಷಣವೇ ವರ್ಣಿಸುತ್ತಾನೆ. ಈ ಮೂಲಕ ಯುದ್ಧದ ತೀವ್ರತೆಯನ್ನು, ಯೋಧರ ಧೈರ್ಯವನ್ನು, ಧರ್ಮಪಾಲಕರ ನೈತಿಕ ಸಂಕಷ್ಟವನ್ನು ಮತ್ತು ರಾಜಕೀಯ ತಂತ್ರಗಳನ್ನು ಓದುಗರಿಗೆ ಅರ್ಥಮಾಡಿಸುತ್ತಾನೆ. ಧೃತರಾಷ್ಟ್ರನ ಮನೋಭಾವ ಮತ್ತು ಸಂಜಯನ ವರ್ತನೆ ಯುದ್ಧದ ತೀವ್ರತೆ, ಭೀತಿ ಮತ್ತು ಮಾನವೀಯ ಸಂಕೀರ್ಣತೆಯನ್ನು ಸಂಪೂರ್ಣವಾಗಿ ಪ್ರತಿಬಿಂಬಿಸುತ್ತವೆ. ಧೃತರಾಷ್ಟ್ರನ ಪಾತ್ರವು ಕೇವಲ ರಾಜಕೀಯ ಶಕ್ತಿಯಲ್ಲ, ಮಾನವೀಯ ಕಲ್ಯಾಣ, ಧರ್ಮ, ನೀತಿ ಮತ್ತು ಕರ್ತವ್ಯಗಳ ನಡುವೆ ಸಮತೋಲನವನ್ನು ಅರ್ಥಮಾಡಿಕೊಳ್ಳುವ ಶಕ್ತಿಯನ್ನು ತೋರಿಸುತ್ತದೆ. ಅವನು ಯುದ್ಧವನ್ನು ನಿಲ್ಲಿಸಲು ಶಕ್ತಿಯನ್ನು ಹೊಂದಿದ್ದರು.
ತನ್ನ ಆಸಕ್ತಿ ಮತ್ತು ಭಾವನಾತ್ಮಕ ಬಂಧನಗಳಿಂದ ಯುದ್ಧವನ್ನು ತಪ್ಪಿಸಿಕೊಳ್ಳಲಾರನಾಗಿ ಬಿದ್ದನು. ಇದು ಮಹಾಭಾರತದ ಅತಿ ಪ್ರಮುಖ ಸಂದೇಶಗಳಲ್ಲಿ ಒಂದಾಗಿದ್ದು, ರಾಜಕೀಯ ಶಕ್ತಿ, ವೈಯಕ್ತಿಕ ಆಸೆ, ನೈತಿಕ ಹೊಣೆಗಾರಿಕೆ ಮತ್ತು ಧರ್ಮದ ನಡುವಣ ಸಮತೋಲನದ ಗಂಭೀರತೆಯನ್ನು ವಿವರಿಸುತ್ತದೆ. ಇದರಿಂದ ಧೃತರಾಷ್ಟ್ರನ ಪಾತ್ರವು ಮಹಾಯುದ್ಧದಲ್ಲಿ ರಾಜಕೀಯ, ನೈತಿಕ, ಮಾನವೀಯ ಆಯಾಮಗಳನ್ನು ಸಂಕೀರ್ಣವಾಗಿ ತೋರಿಸುತ್ತದೆ. ಭಗವದ್ಗೀತೆಯ ಈ ಭಾಗವು ಕೇವಲ ಯುದ್ಧದ ಸನ್ನಿವೇಶವಲ್ಲ, ಅದು ಸಮಾಜ, ರಾಜಕೀಯ ಶಕ್ತಿ, ನೀತಿ, ಧರ್ಮ ಮತ್ತು ಮಾನವೀಯ ಕರ್ತವ್ಯಗಳ ನಡುವಣ ಸೂಕ್ಷ್ಮ ಸಂಬಂಧವನ್ನು ನಮಗೆ ವಿವರಿಸುತ್ತದೆ. ಭಾರತೀಯ ಮಹಾಕಾವ್ಯ ಮಹಾಭಾರತವು ಕೇವಲ ಯುದ್ಧ ಕಥೆಯಲ್ಲ, ಅದರ ಹಿಂದೆ ಆಳವಾದ ಧರ್ಮ, ನೈತಿಕತೆ, ಮಾನಸಿಕ ಶಕ್ತಿ ಮತ್ತು ಯುದ್ಧತಂತ್ರವನ್ನು ಒಳಗೊಂಡಿದೆ. ಕುರುಕ್ಷೇತ್ರದ ದೃಶ್ಯಗಳಲ್ಲಿ ಯುದ್ಧ ಆರಂಭವಾಗುವ ಮೊದಲು ಪರಸ್ಪರ ಶಂಖಧ್ವನಿಗಳ ಸ್ಪರ್ಧೆ ಪಾಂಡವರ ಶಿಸ್ತಿನ ಮಹತ್ವವನ್ನು ಅತ್ಯಂತ ಸೂಕ್ಷ್ಮವಾಗಿ ತೋರುತ್ತದೆ. ಕೌರವರ ಪಾಳಯದಲ್ಲಿ ಗದ್ದಲ, ಅಶಿಸ್ತ ಮತ್ತು ಅಹಂಕಾರದಿಂದ ತುಂಬಿದ ಶಂಖಧ್ವನಿಗಳು ಕೇಳಿಸಿಕೊಂಡು ಬರುತ್ತಿದ್ದರೆ, ಪಾಂಡವರ ಪಾಳಯದಲ್ಲಿ ಶಿಸ್ತುಬದ್ಧ, ಕ್ರಮಬದ್ಧ ಶಂಖನಾದವು ಒಂದು ರೀತಿಯ ಮನಃಶಾಂತಿ ಮತ್ತು ತಾತ್ಕಾಲಿಕ ಒಕ್ಕೂಟದ ಸಂಕೇತವಾಗಿತ್ತು. ಶಿಸ್ತಿನ ಶಕ್ತಿ ಮನಃಶಾಸ್ತ್ರೀಯ ದೃಷ್ಟಿಯಿಂದ ವಿಶ್ಲೇಷಿಸಿದರೆ, ಸಣ್ಣ ಆದರೆ ನಿಯಮಿತ, ಸಮರ್ಪಿತ ಸೇನೆ ಹೇಗೆ ದೊಡ್ಡ, ಅಸಂಘಟಿತ ಸೇನೆಯನ್ನು ನಡುಗಿಸಬಲ್ಲದು ಎಂಬುದನ್ನು ಸ್ಪಷ್ಟವಾಗಿ ಕಾಣಬಹುದು. ಪಾಂಡವರು ಭಗವಂತನನ್ನು ತಮ್ಮ ನೆರವಾಗಿಯೇ ಧಾರ್ಮಿಕವಾಗಿ, ಸರ್ವಸಮರ್ಪಣೆ ಭಾವದಲ್ಲಿ ಅನುಸರಿಸುತ್ತಿದ್ದರು. ಯಾವುದೇ ಅಹಂಕಾರವಿಲ್ಲದೆ ಭಗವಂತನ ಸಾರಥ್ಯದಲ್ಲಿ ಯುದ್ಧಕ್ಕೆ ಸಜ್ಜಾಗಿರುವ ಅವರು ಮನೋವೃತ್ತಿಯಿಂದ ಸಂಪೂರ್ಣ ಸಿದ್ಧರಾಗಿದ್ದರು. ಇದಕ್ಕೆ ವಿರುದ್ಧವಾಗಿ ಕೌರವರ ಸೇನೆ ದುರ್ಯೋಧನನ ಮುನ್ನಡೆಸಿದ ಅಹಂಕಾರದಿಂದ, ಅಧಿಕಾರಾಭಿಮಾನದಿಂದ ಮತ್ತು ಮನಸ್ಥಿತಿಯಲ್ಲಿ ಕುಂದುತ್ತಿರುವ ಕಾರಣ ಶಕ್ತಿಯು ಇದ್ದರೂ ಮಾನಸಿಕವಾಗಿ ಹಾರಿಹೋಗಿತ್ತು. ಈ ವಿರೋಧಿ ಸ್ಥಿತಿಯ ಮೇಲೆ ಪಾಂಡವರ ಶಿಸ್ತು ಪ್ರತಿಫಲವಾಗಿ ಸ್ಪಷ್ಟವಾಗಿ ಕಾಣುತ್ತದೆ. ಅನನ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ಪಾಂಡವರು 18 ಶಂಖನಾದ ಮಾಡಿದ್ದ ದೃಶ್ಯ. ಅಕ್ಷರಾಂಕದ ಪದ್ಧತಿಯಲ್ಲಿ ಜ ಅಂದರೆ 8, ಯ ಅಂದರೆ 1 ಆಗಿದ್ದು, ಮೊದಲನೆಯದು ಏಕಸ್ಥಾನ, ಎರಡನೆಯದು ದಶಕ ಸ್ಥಾನ ಎಂದು ಓದಿದಾಗ 18 ಎಂಬ ಸಂಖ್ಯೆ ಸಿಗುತ್ತದೆ. ಇದು ಜಯ ಎಂಬ ಸಂಕೇತಕ್ಕೆ ಸಮಾನಾರ್ಥಕವಾಗಿದ್ದು, ಈ ಸಂಖ್ಯಾಶಾಸ್ತ್ರದ ಸಂಯೋಜನೆಯಿಂದ ಪಾಂಡವರ ಶಿಸ್ತಿನ ಮೂಲಕ ಜಯದ ಭವಿಷ್ಯವಾಣಿ ಮಾಡುವಂತೆ ಚಿತ್ರಿಸಲಾಗಿದೆ. ಕೇವಲ ಶಬ್ದ ಮಾತ್ರವಲ್ಲ, ಈ ಶಂಖನಾದವು ಪಾಂಡವರ ಮನೋವೃತ್ತಿ, ಧರ್ಮಸಿದ್ಧತೆ ಮತ್ತು ಭಗವದ್ಗೀತೆಯ ತತ್ವಗಳನ್ನು ಪ್ರತಿಬಿಂಬಿಸುತ್ತದೆ. ಹೀಗಾಗಿ ಕುರುಕ್ಷೇತ್ರದ ಈ ದೃಶ್ಯವು ಶಿಸ್ತಿನ ಮಹತ್ವವನ್ನು ಮನಃಪೂರ್ವಕವಾಗಿ ತೋರುತ್ತದೆ. ಶಿಸ್ತಿನ ಮೂಲಕ ಸಣ್ಣ ಸೇನೆ ಸಹ ದೊಡ್ಡ ಸೇನೆಯ ಹೃದಯವನ್ನು ನಡುಗಿಸಬಲ್ಲದು ಎಂಬುದನ್ನು ತೋರಿಸುತ್ತದೆ. ಪಾಂಡವರ ಶಿಸ್ತಿನ ಶ್ರೇಷ್ಠತೆಯು ಯುದ್ಧದಲ್ಲಿ ಮಾನಸಿಕ ಸ್ಥಿತಿಯನ್ನು, ಧರ್ಮನಿಷ್ಠೆಯನ್ನು, ಭಗವಂತನ ಸರ್ವಸಮರ್ಪಣೆ ಭಾವವನ್ನು ಮತ್ತು ಜಯದ ಸಂಕೇತವನ್ನು ಒಳಗೊಂಡಿದೆ. ಇದನ್ನು ಮನಃಶಾಸ್ತ್ರ, ಯುದ್ಧತಂತ್ರ, ಧರ್ಮ ಮತ್ತು ಸಂಖ್ಯಾಶಾಸ್ತ್ರದ ಸಂಯೋಜನೆಯಾಗಿ ನೋಡಬಹುದು. ಸಾರಾಂಶವಾಗಿ 18 ಶಂಖನಾದ ದೃಶ್ಯವು ಶಿಸ್ತಿನ ಮಹತ್ವ, ಧರ್ಮಯುದ್ಧದ ಸಿದ್ಧತೆ, ಭಗವಂತನೊಂದಿಗೆ ಸರ್ವಸಮರ್ಪಣೆ, ಮನೋವಿಜ್ಞಾನ ಮತ್ತು ಜಯದ ಸಂಕೇತಗಳನ್ನು ಒಟ್ಟಿಗೆ ತೋರಿಸುತ್ತದೆ. ಮಹಾಭಾರತದ ಈ ಘಟನೆಯು ನಮಗೆ ಶಿಸ್ತಿನ ಶಕ್ತಿ, ಧೈರ್ಯ, ಪರಿಶ್ರಮ ಮತ್ತು ನಿರಂತರ ಸಮರ್ಪಣೆ ಯಾವ ಮಟ್ಟಿಗೆ ಯಶಸ್ಸನ್ನು ನಿರ್ಣಯಿಸುತ್ತದೆ ಎಂಬುದನ್ನು ಮನಃಪೂರ್ವಕವಾಗಿ ಕಲಿಸುತ್ತದೆ. ಭಾಷ್ಯಾತ್ಮಕವಾಗಿ ನೋಡಿದರೆ, ಶಬ್ದವು ಕೇವಲ ಶ್ರವಣ ಮಾತ್ರವಲ್ಲ, ಅದು ಸಂಪೂರ್ಣ ಯುದ್ಧಕ್ಕೆ ಸಿದ್ಧವಾದ ಮನಃಶಕ್ತಿಯ ಮತ್ತು ಧರ್ಮಬದ್ಧ ನಿಷ್ಠೆಯ ಸಂಕೇತವಾಗಿದೆ. 18 ಶಂಖಗಳು ಕ್ರಮಬದ್ಧವಾಗಿ ಉಚ್ಚರಿಸಲ್ಪಟ್ಟಿದ್ದು, ಅಕ್ಷರಾಂಕ ಪದ್ಧತಿಯಲ್ಲಿ 18 ಎಂಬ ಸಂಕೇತಕ್ಕೆ ಅರ್ಥಾತ್ ಜಯಕ್ಕೆ ಹೊಂದಿಕೊಳ್ಳುತ್ತದೆ. ಶಬ್ದ ಮತ್ತು ಕ್ರಮದ ಮೂಲಕ ಸಣ್ಣ, ನಿಯಮಿತ ಸೇನೆ ಸಹ ದೊಡ್ಡ,
ಅಸಂಘಟಿತ ಸೇನೆಯನ್ನು ನಡುಗಿಸಬಲ್ಲದು ಎಂಬ ಮನೋವಿಜ್ಞಾನಾತ್ಮಕ ಸಂದೇಶವನ್ನು ನೀಡುತ್ತದೆ. ತತ್ವಸಿದ್ಧಾಂತದ ದೃಷ್ಟಿಯಿಂದ ಈ ಶಿಸ್ತಿನ ದೃಶ್ಯವು ಶಕ್ತಿ, ಶಿಸ್ತು ಮತ್ತು ಸಮರ್ಪಣೆಯ ಸಹಜ ಸಮನ್ವಯವನ್ನು ತೋರಿಸುತ್ತದೆ. ಸಮರ್ಪಣೆ ಮತ್ತು ಶಿಸ್ತು ಒಟ್ಟುಗೂಡಿ ಯುದ್ಧದಲ್ಲಿ ಶಕ್ತಿಯ ರೂಪವನ್ನು ತಾಳುತ್ತದೆ. ಪಾಂಡವರು ಭಗವಂತನ ಮಾರ್ಗದರ್ಶನದಲ್ಲಿ ಮನಃಪೂರ್ವಕವಾಗಿ ಸಿದ್ಧರಾಗಿದ್ದು, ತಮ್ಮ ಧರ್ಮ, ಧೈರ್ಯ ಮತ್ತು ಶಿಸ್ತನ್ನು ಯುದ್ಧಕ್ಕೆ ಸಮರ್ಪಿಸುತ್ತಿದ್ದರು. ಕೌರವರ ಪಾಳಯದಲ್ಲಿ ಅಹಂಕಾರ, ಅಧಿಕಾರಾಭಿಮಾನ ಮತ್ತು ಅಸಂಘಟಿತ ಶಕ್ತಿ ಇದ್ದರು. ಮನೋಸ್ಥಿತಿ ಕುಂದು ಹೋಗಿದ್ದರಿಂದ ಶಕ್ತಿಯು ಫಲವತ್ತಾಗಿರಲಿಲ್ಲ. ದ್ವೈತ ದೃಷ್ಟಿಕೋನದಲ್ಲಿ ಪಾಂಡವರು ಪ್ರತ್ಯೇಕ ಆತ್ಮಗಳು, ಭಗವಂತನು ಪರಮಾತ್ಮ. ಈ ದೃಶ್ಯವು ತೋರಿಸುತ್ತದೆ, ಯುದ್ಧದಲ್ಲಿ ವೈಯಕ್ತಿಕ ಆತ್ಮರ ಶಕ್ತಿಯು ಭಗವಂತನ ಮಾರ್ಗದರ್ಶನ ಮತ್ತು ಸಮರ್ಪಣೆಯ ಮೂಲಕ ಮಾತ್ರ ಜಯವನ್ನು ಗಳಿಸುತ್ತದೆ. 18 ಶಂಖಗಳು ಈ ವೈಯಕ್ತಿಕ ಆತ್ಮಗಳ ಭಗವಂತನೊಡನೆ ಸಮರ್ಪಿತ ಸಂಬಂಧವನ್ನು ಸಂಕೇತಿಸುತ್ತವೆ. ಅದ್ವೈತ ದೃಷ್ಟಿಕೋನದಲ್ಲಿ ಆತ್ಮ ಮತ್ತು ಪರಮಾತ್ಮ ಒಂದೇ. ಶಿಸ್ತಿನ ಮೂಲಕ ಪಾಂಡವರು ಭಗವಂತನೊಡನೆ ಏಕತೆಯನ್ನು ಅನುಭವಿಸುತ್ತಿದ್ದಾರೆ. ಶಂಖಧ್ವನಿಯು ಕೇವಲ ಭೌತಿಕ ಶಬ್ದವಲ್ಲ, ಅದು ಆತ್ಮಜ್ಞಾನ, ಶ್ರದ್ಧೆ, ಸಮರ್ಪಣೆ ಮತ್ತು ಏಕತೆಯ ಸಂಕೇತವಾಗಿದೆ. ಪಾಂಡವರ ಮನೋವೃತ್ತಿ, ಧರ್ಮಬದ್ಧ ಶ್ರದ್ಧೆ ಮತ್ತು ಶಬ್ದದ ನಿಯಮಿತ ಶ್ರುತಿ ಎಲ್ಲ ಅದ್ವೈತ ತತ್ವವನ್ನು ಪ್ರತಿಬಿಂಬಿಸುತ್ತವೆ. ವಿಶಿಷ್ಟಾದ್ವೈತ ದೃಷ್ಟಿಕೋನದಲ್ಲಿ ಪಾಂಡವರ ಆತ್ಮಗಳು ಭಗವಂತನ ಅಂಗವರ್ಗಗಳಂತೆ ಪರಮಾತ್ಮನೊಂದಿಗೆ ಕಾರ್ಯನಿರ್ವಹಿಸುತ್ತವೆ. ಶಿಸ್ತಿನ ಶಂಖನಾದವು ಭಗವಂತನೊಂದಿಗೆ ಸಮರ್ಪಿತ ಕಾರ್ಯ ಮತ್ತು ಒಕ್ಕೂಟವು ಜಯದ ಸಂಕೇತವಾಗಿದೆ. 18 ಶಂಖಗಳು ಧರ್ಮ, ಶ್ರದ್ಧೆ ಮತ್ತು ಭಗವಂತನ ಅನುಗ್ರಹದೊಂದಿಗೆ ನಡೆಸಿದ ನಿಯಮಿತ ಕಾರ್ಯವನ್ನು ಪ್ರತಿಬಿಂಬಿಸುತ್ತವೆ. ಹೀಗಾಗಿ 18 ಶಂಖನಾದ ದೃಶ್ಯವು ಕೇವಲ ಯುದ್ಧತಂತ್ರವಲ್ಲ, ಅದು ಶಿಸ್ತಿನ ಶಕ್ತಿ, ಧರ್ಮಬದ್ಧತೆ, ಮನೋವೃತ್ತಿ, ಭಗವಂತನೊಡನೆ ಸಮರ್ಪಣೆ ಮತ್ತು ಜಯದ ಸಂಕೇತಗಳನ್ನು ಒಂದೇ ದೃಶ್ಯದಲ್ಲಿ ಒಟ್ಟುಗೂಡಿಸುತ್ತದೆ. ಪಾಂಡವರ ಶಿಸ್ತು, ಶ್ರದ್ಧೆ ಮತ್ತು ಸಮರ್ಪಣೆ ಯುದ್ಧದ ಫಲವನ್ನು ನಿರ್ಧರಿಸುವ ಪ್ರಮುಖ ತತ್ವಗಳು ಎಂದು ತಿಳಿಸುತ್ತದೆ. ಶಿಸ್ತಿನ ಮೂಲಕ ಸಣ್ಣ ಸೇನೆ ಸಹ ದೊಡ್ಡ, ಅಸಂಘಟಿತ ಸೇನೆಯನ್ನು ನಡುಗಿಸಬಲ್ಲದು ಎಂಬ ಸಂದೇಶವು ಮಾನಸಿಕ, ಧಾರ್ಮಿಕ ಮತ್ತು ತತ್ವಾತ್ಮಕವಾಗಿ ತಿಳಿಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.